ಪಂಚಾಯತಿ ಅಧ್ಯಕ್ಷ ಆಗಿ ಜನಪ್ರತಿ ಸದಸ್ಯನಾಗಿ ನನ್ನ ಮುಂದಾಳತ್ವದಲ್ಲೇನೆ ನೀವು ಇರ್ತಕ್ಕಂಥ ಜಾಗನ ಅಳತೆ ಮಾಡಿಸ್ಕೊಳ್ಳಿ, ನಿಮಗೆ ಏನು ರಿಜಿಸ್ಟರ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಖುದ್ದಾಗಿ ಇವನೇ ಬಂದು ಫಾಲ್ಟ್ಗೆ ಬಂದ ಹೇಳೋರೆ. ಇವರು ಇಲ್ಲ ನಮ್ಗೆ ಇಡೀ ಸುತ್ತ ಎಷ್ಟು ಏನು ಇವತ್ತು ನಮ್ಗೆ ರೈತರಿಗೆ ಒಂದೊಂದು 3 ಕುಂಟೆಯಿಂದ 4 ಕುಂಟೆ ಬರ್ತದೆ ಜಾಗ, ಇಲ್ಲ 10 ಕುಂಟೆ ಕೊಡಿ ಕೊಡ್ತಾರ, ಇಲ್ಲ ನಮ್ಗೆ 20 ಕುಂಟೆ ಕೊಡಿ ಅಂತ ಕೊಡ್ತಾರೆ. ಇವರು ಯಾರೋ 4 ಜನ ಇದನ್ನ ವಿರುದ್ಧವಾಗಿ ಅವರು ಹೇಳ್ಕೊಂಡು ನಮ್ಮ ಅಪಪ್ರಚಾರನ ಊರಿಗೆ ಅನ್ಯಾಯ ಮಾಡ್ತಾರೆ ಅಂತ ಹೇಳಿ ಅವ್ರ ವಿರುದ್ಧ ನಾವು ದೂರನ ಕೊಡ್ತಾ ಇದ್ದೇವೆ. ನೀವೇ ನಿಂತು ಮಾಡ್ಕೊಡಿ ಅಂತ ಕೇಳ್ದು ನಿಂತು ಮಾಡ್ಕೊಡ್ತಾವ್ರೆ. ಮೊನ್ನೆ ಎಲ್ಲ 20 ಕೊಟ್ರು, ಇನ್ನು ಕೊಡ್ತೀವಿ ಅಂತ ಹೇಳಿದಾರೆ. ಕೊಟ್ಟವ್ರೆ. ನೀವು ಸ್ಕೆಚ್ ಮಾಡ್ಸ್ಕೊಳ್ಳಿ, ನಿಮ್ಗೆ ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಂತ ಹೇಳವ್ರೆ. ಬಂದು ಖುದ್ದಾಗ ಯಾರನ್ನ ತಾಲೂಕು ಅಧಿಕಾರಿಗಳು ಕರ್ಕೊಂಡು ಇಒನ ಪಿಡಿಒನ ಅದಕ್ಕಿಂತ ಬೇಕಿದ್ರೆ ಊರೇ ಖಾಲಿ ಮಾಡ್ಬಿಟ್ಟಾರೆ ಅಂದ್ರೆ ಹಂಗಾರೆ ಎಲ್ಲಿ ಸುಳ್ಳು ಅದು? ಬರೀ ಸುಳ್ಳು. ಯಾರು ಬಂದು ಒಬ್ಬರಿಗೆ ನಮ್ದು ಜಾಗ ಊರ್ ಖಾಲಿ ಮಾಡಿ ಅಂತ ಹೇಳಿದ್ರೆ ನಾವು ಅದಕ್ಕೆ ರೆಡಿ. ಒಬ್ರು ಯಾರು ಹೇಳಿದ್ರೆ ಸ್ಕೂಲ್ ಮನೆ ಮಾಡ್ಕೊಬಿಟ್ಟವ್ರೆ, ದೇವಸ್ಥಾನ ಮಾಡ್ಕೊಬಿಟ್ಟವ್ರೆ ಅಂದ್ರೆ ಸರ್ವೆ ನಂಬರ್ ಇತ್ತು, ಅದನ್ನ ರಿಜಿಸ್ಟರ್ ಮಾಡ್ಸ್ಕೊಳ್ಳಿ, ಅಳತೆ ಮಾಡ್ಸ್ಕೊಳ್ಳಿ ಅವರೇ ಖುದ್ದಾಗಿ ಅಧಿಕಾರಿಗಳು ಕಳಿಸ್ತಾ ಇದಾರೆ ತಂಡನ. ಅದು ತಪ್ಪ ಅವ್ರು ಮಾಡ್ತಾ ಇರೋದು. ಜನಕ್ಕೆ ಒಳ್ಳೇದ್ ಮಾಡ್ತಾ ಇದಾರೆ, ಅವ್ರ ಮೇಲೇನು ಆರೋಪ. ಅಳತೆ ಕಳ್ಸಿದ್ರು, ಗಲಾಟೆ ಮಾಡಿ ಅವ್ರನ್ನ ಕಳಿಸ್ಬಿಟ್ರಿ. ಬನ್ನಿ ನೀವೇ ಊರಿಗೆ ಬಂದು ವಿಚಾರ ಮಾಡಿ, ಯಾರೋ ಎಷ್ಟು 4 ಜನ ಹೇಳು ಮತ್ತೋ ಇಲ್ಲಿ ಎಲ್ಲಾರು ಕೇಳಿ 50 ಜನ ಇರುತ್ತೆ. ಅವ್ರ ಭೂಮಿ 150 ಎಕರೆ ಜಮೀನನ್ನ 100 ಎಕರೆಗೆ ಪಾಲಕು ಅಂತ ಕೊಟ್ಟಿದ್ದ ಅವರು ಸಾಹುಕಾರರು. ಏನೋ ನೀವು ಎಷ್ಟು ಬೆಳಕ ನಮ್ಮಂದ ಅಷ್ಟು ಕೊಡಿ ಅಂತ ಇಲ್ಲಿಂದ ಜೀವನ ಮಾಡ್ಕೊಂಡು ಪೂರ್ತಿ ಜಮೀನು ನಮ್ದು ಅಂದ್ರೆ ನ್ಯಾಯ ಏನ್ರಿ ಇದು? ಕೇಳಿ ಯಾರು ಪಾಲ್ ಕೊಡ್ತಿದ್ರು ಇಲ್ವಂತ ಯಾರು ಊರ್ನವ್ರು ಕೇಳಿ, ಓಲಿ ಅವ್ರನ್ನೇ ಕೇಳಿ. 4 ಜನ ಹೇಳ್ತಾರಲ್ಲ ನಿಮ್ ತಂದೆ ತಾಯಿ ನಿಮ್ ತಾತಿ ಅವ್ರಿಗೆ ಪಾಲ್ ಕೊಡ್ತಿದ್ರಿ ಅಂತ ಕೇಳಿ ಅವ್ರನ್ನ. ಇಲ್ಲ ಅಂತ ಹೇಳಿ ಅವ್ರು ಹೇಳಿಸಿ ಅವ್ರ ಕೈಲಿ. ಅವ್ರ ಉದ್ದೇಶ ಏನಂದ್ರೆ ಯಾರಿಗೂ ಪಾಣಿ ಆಗೋಕಿಲ್ಲ, ಯಾರಿಗೂ ಆಗ್ಬಾರ್ದು. ಇದನ್ನ ಅವರು ಒಳ್ಳೆ ಯಾವ್ದೋ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅವರು ದುರುಪಯೋಗ ಮಾಡ್ಕೊತಾ ಇರ್ಬೇಕು ಅಂತ ಅವ್ರ ಉದ್ದೇಶ. ಅದರಿಂದ ಇದು ಬಗೆಹರಿಬೇಕು ಅಂತ ನಾವೆಲ್ಲರೂ ಹೋಗಿ ಅವ್ರನ್ನ ಕೇಳ್ಕೊಂಡಿದ್ದಕ್ಕೆ ಅವರು ಇದನ್ನೊಂದು ತೀರ್ಮಾನ ಮಾಡ್ಬೇಕಲ್ಲ ಅಂತ ಒಂದು ಹಂತಕ್ಕೆ ಬಂದವ್ರೆ. ಸುಮ್ಮನೆ ಇದ್ದಾರಲ್ಲ ಅಪಪ್ರಚಾರ ಮಾಡಿದ್ರಿಂದ ತೊಂದರೆ ಮಾಡೋದು ಬೇಕಿಲ್ಲ ಅಂತ ನಾವು ಅದನ್ನ ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ನಾವೆಲ್ಲರೂ ನಾವೇ ಹೋಗಿ ಕೇಳ್ಕೊಂಡು ಅವ್ರನ್ನ ಖುದ್ದಾಗಿ ತಹಸೀಲ್ದಾರ್ ತಗೊಂಡಿದ್ದೀವಿ. ಇವಾಗ ಅದ್ರ ಪ್ರಕಾರ ನಮ್ಗೆ ಅಳತೆ ಆಗುತ್ತೆ, ಪಾಣಿ ಬರುತ್ತೆ, ಉಪಯೋಗ ಆಗುತ್ತೆ. ಇಲ್ಲಾಂದ್ರೆ ಏನ್ ಉಪಯೋಗ ಆಗುತ್ತೆ? ಇನ್ನ 30 ವರ್ಷ ಹೋದ್ರೆ 100 ವರ್ಷ ಆದ್ರೂ ಮಾಡ್ಕೊಡೋದು, 100 ವರ್ಷ ಆದ್ರೂ ಮಾಡ್ಕೊಡೋದು. ಉದ್ದೇಶಕ್ಕೆ ಅನುಕೂಲ ಆಗಲಿ ಅಂತ ಇದನ್ನ ನಾವು ಪ್ರಯತ್ನ ಮಾಡಿದರೆ ಹೊರತು ಇದು ಬೇರೆ ಯಾವುದೇ ಉದ್ದೇಶ ಇಲ್ಲ. 25 ವರ್ಷದಿಂದ ಒಂದೇ ಒಂದ್ ಚೀಟಿ ಕೊಡ್ಲಿಲ್ಲ ಅವರು. ಏನು ಅಂತ ತೋರಿಸಿ ನಮ್ಗೆ ಒಂದೇ ಒಂದ್ ಚೀಟಿ ಕೊಡ್ಲಿಲ್ಲ. ಇಲ್ಲ ಯಾವ ಕೋರ್ಟಲ್ಲಿ ಏನಾಗದೆ ಅಂತ ನಮ್ಗೊಂದ್ ಮಾಹಿತಿ ಇಷ್ಟವರ ಕೊಡ್ಲಿಲ್ಲ ಅವರು. 25 ವರ್ಷ ಆಯ್ತು ನಮ್ಗೆ. ನಮ್ ತಾಯಿ ಸತ್ತೋದ್ರು, ನಮ್ ತಂದೆ ಸತ್ತೋದ್ರು. ನಮ್ ತಲೆಗೂ ಬಗೆಹರಿದಿಲ್ಲ, ನಮ್ ಮಕ್ಳಿಗೂ 14 ವರ್ಷ ಅವ್ರಿಗೂ ಬಗೆಹರಿದ ಅಂತ ಹೇಳಿ ನಾವು ಸೂರಿ ಸಾಹೇಬ್ರ ಕಾಂಟ್ಯಾಕ್ಟ್ ಮಾಡಿ MLA ಸಾಹೇಬ್ರಿಗೆ ಹೇಳಿ, ವಂಗಾಣಿ ದೊಡ್ಡಿ ರೈತರಿಗೆ ಅನ್ಯಾಯ ಆಗೋಕ್ಕಿಲ್ದಾಗ ನೀವು ಅವ್ರಿಗೆ ಪರಿಸ್ಥಿತಿ ಮಾಡಿ ಸಮಸ್ಯೆ ಏನದೆ ಅದನ್ನ ಬಗೆಹರಿಸಿ ಕೊಡ್ಬೇಕು ಅಂತ ಹೇಳಿ ನಮ್ಗೆ ಹೇಳಿದ್ದಾರೆ ಸ್ವಾಮಿ. 25 ವರ್ಷದಿಂದ ಅವರು ಇಷ್ಟ ರಾಗಿ ಇಸ್ಕೊಯ್ತಿದ್ರು ಪಾಪ. ಅದು 25 ವರ್ಷದಿಂದ ಇಸ್ಕೋದದ್ದೆ ಅವ್ರು ಊರ್ಗೆ ಬರೋಕಿಲ್ಲ ಮಾಡ್ಬಿಟ್ರು ಸರ್ ಅವ್ರನ್ನ. ಅದಕ್ಕೆ ನಾವು ಅವ್ರಿಗೆ ಅನ್ಯಾಯ ಮಾಡಬಾರ್ದು. ಅವ್ರದ್ದು ಜಮೀನಲ್ಲಿ ನಾವು ಅನ್ನ ತಿಂದಿದೀವಿ, ಅವ್ರಿಗೆ ಏನು ಇದು ಸಿಕ್ಲಿಲ್ಲ ನಮ್ಗೆ. ಅದಕ್ಕೆ ಇದು ಇನ್ನೂ ಬುಟ್ಟ ಹಾಕ್ಬಿಡ್ತೀವಿ ಅವ್ರನ್ನ. ನಾವು ನಮ್ಗೆ ಏನ್ ಕೊಡ್ಬೇಕು ಅವ್ರು ಕೊಟ್ಬಿಡ್ಲಿ. ನಮ್ಮ ಮನೆಗಳು, ನಮ್ಮ ಹೊಲಗಳು, ನಮ್ಗೆ ಏನ್ ಅವ್ರು ಮಾತಾಡವ್ರೆ ಅದೆಲ್ಲ ನಮ್ಗೆ ಕಳ್ಕೊಟ್ಬಿಡ್ಲಿ. ಅವ್ರಿಗೆ ನಮ್ಗೆ ನಮ್ಮ ಹೆಸರುಗಳಿಗೆ ಮಾಡ್ಕೊಟ್ಬಿಡ್ಲಿ. ನಮ್ಗೆ ಅನ್ಯಾಯ ಮಾಡಿಲ್ಲ, ಅವ್ರ ಅನ್ನ ತಿಂದಿದೀವಿ ನಾವು. ಅವ್ರಿಗೇನು ನಮ್ಗೆ ಇದ್ ಮಾಡಿದ್ರೆ ಬೇಡ ಅವರು. ಇನ್ನು ಸರ್ ಅವ್ರು ತಕೊಂಡಿರೋದು ಬಿಟ್ಟಿರೋದು ಗೊತ್ತಿಲ್ರ. ಯಾರ ತಕೊಳ್ಳಿ ಏನಾರ ಮಾಡ್ಲಿ, ನಮ್ಮಂತೆ ನಮ್ಗ್ ಮಾಡ್ಕೊಟ್ಬಿಡ್ಲಿ. ನಮ್ಗೇನು ನಮ್ಮ ಮನೆ ಇಲ್ಲ ನಮ್ ಮನೆಗಿನ್ನ ಬಿಡಿ, ನಮ್ಮ ಇದ್ ನಾವ್ ತಗೊಂಡಿದೀವಿ, ಈ ಜಮೀನ್ ನಮ್ದು ಅಂತ ಯಾರು ಬರ್ಲಿಲ್ಲ. ಅದನ್ನ ಏನ್ ಕೊಡ್ಬೇಕು ನಮ್ಗೆ ಅದೆಲ್ಲ ಮಾಡ್ಕೊಟ್ಬಿಡ್ಲಿ, ರೆಡಿ ಮಾಡ್ಕೊಟ್ಬಿಡ್ಲಿ. ಕೊಡ್ತಾರೆ ಅಂತಲ್ರ, ಕೊಟ್ಬಿಡ್ಬೇಕ್ರು ನಮ್ಗೆ. ಕೊಟ್ಬಿಟ್ಟು ಆಮೇಲೆ ಮುಂದಕ್ಕೆ ಅವ್ರ ರಾಜ್ಯ ಹಾಕ್ಲಿ ಅಂತ. ಶಾಸಕರು ಇಕ್ಬಾಲ್ ಸಾಹೇಬ್ರು ಅವ್ರು ನಮ್ಮನ್ನ ಇಒ ಸಾಹೇಬ್ರು ಹೇಳ್ಬಿಟ್ಟು ಇಒ ಸಾಹೇಬ್ರು ಅವರೆಲ್ಲ ಬಂದಿದ್ರು. ಅವ್ರನ್ನ ಹಕ್ಕುಪತ್ರ ಕೊಡ್ತೀವಿ ಅಳತೆ ಮಾಡಿ ಅಂತ. ಈ ನಮ್ಮೂರವರು 3-4 ಜನ ಅವ್ರೆ ಸರ್. ಅವ್ರು ಹೆಂಗೆ ಅಂದ್ರೆ ಕನಕಪುರದಿಂದ ಸಾತನಕ್ಕೆ ಬರ್ತಾರೆ, ಸಾತನದಿಂದ ಹಟ್ಟಿಗೆ ಹೋಯ್ತಾರೆ. ಇವ್ರು ಇದೇ ಖಾಲಿ. ಈ ಆಗ ಕಾಸು ಕೊಡ್ತಿದ್ರು,
ಕೇಶವ ಸಾರ್ತೀವಿ ಅಂತ ಇಷ್ಟ ಗೊತ್ತಿದ್ರು, ಈಗೆಲ್ಲ ಈ ಕಡೆ ಬಂದ್ಬಿಟ್ರು. ಏನೋ ನಮ್ದು ಎಷ್ಟು ಟೆನೆಂಟ್ ಇದೆ, 20 ಗುಂಟೆ ಆಗದೆ, 10 ಗುಂಟೆ ಆಗದೆ, 1 ಎಕರೆ ಆಗದೆ, ಅಷ್ಟ ನಾವು ಸಾಕು ಅಂದ್ಬಿಟ್ಟು ನಮ್ಗೆ ಅಷ್ಟೇ ಸಾಕು, ನಮ್ಮ ಮನೆ ಈಗೇನ್ ಆರ್ಡರ್ ಆಗದೆ ಅಷ್ಟು ಮಾತ್ರ ಮಾಡ್ಕೊಡಿ ಅಂತ ನಾವು ಎಲ್ಲಾ ಜನ ಕೇಳ್ಕೊಂಡ್ರು. ನಾವು ಎಲ್ಲ ಕರ್ಕೊಂಡ್ ಬಂದಿದೀವಿ ಸರ್, ಅಷ್ಟು ಮಾಡ್ಕೊಡ್ತೀವಿ ಅಂತ ಅಂದವ್ರೆ. ನಮ್ಗೆ ಮಿಕ್ಕುದ್ ಆಸೆ ಇಲ್ಲ. ಅವ್ರಿಗೆ ಏನದ ನಮ್ಗೆ ಏನ್ ಮಾಡ್ಕೊಡ್ಬೇಕು ಅದ್ ಮಾಡ್ಕೊಟ್ರೆ ಸಾಕು ಸರ್. ಹಾಳು ಮಾಡ್ತಾರೆ. ಈಗ ಆಲೆ 25 ವರ್ಷದಿಂದ ಅವ್ರು ಹಾಳು ಮಾಡ್ತಾಗ ಒಬ್ಬೊಬ್ಬರು ಒಂದೊಂದು ಲಕ್ಷ ದುಡ್ಡ ಕೋಲ್ಡ್ ವಸೂಲು ಮಾಡಿದ್ದಾರೆ. ಈಗ ಏನು 1 ಲಕ್ಷ ಚೇಂಜ್ ಮಾಡ್ಲಿಲ್ಲ. ಇನ್ನು ಅವ್ರನ್ನ ಎಷ್ಟು ಜನ ನೋಡ್ಕೊಂಡು ಕೂತ್ಕೋತಾರ? ನಮ್ಗೆ ಒಂದು ಪಾಣಿ ಇಲ್ದ್ರ ನಾವು ಮನೆಗಳ ಸಾಲ ತಗೋಬೇಕಂದ್ರೆ ಮನೆಗಳಿಗೆ ಅಧಿಕಾರ ಇಲ್ಲ. ಈಗ ಇವರೆಲ್ಲ ನಮ್ಗೆ 20 ಸಾಹೇಬ್ರು MP ಸಾಹೇಬ್ರು ನಾವೇ ನಿಂತು ಮಾಡ್ಕೊಡ್ತೀವಿ ಅಂತ ಹೇಳ್ದ. ತೊಂದ್ರೆ ಏನು? ಅವ್ರು 4 ಜನದಿಂದ ಊರ ಆಳೋದು ಬೇಡ. ಅವ್ರ ಊಳ ಈಗ ಯಾಳೆ 20 ವರ್ಷದಿಂದ ಜನಗಳೆಲ್ಲ ಮನೆ ಹಾಳು ಮಾಡಿ ಕೂಲಿಗೆ ದುಡ್ಡೆಲ್ಲ ಇಸ್ಕೋಗಿ ತಿಂದಿರು ಸಾಕು. ಪೇಪರ್ ಅಂತೂ ಯಾವ್ದೇ ಕಾರಣಕ್ಕೂ ಚೇಂಜ್ ಮಾಡಕ್ ಆಗಲ್ಲ. ಅವ್ರು 4 ಜನ ಅವ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ. ನಮ್ಗೆ ನಮ್ಮಿಂದ ಆಗ್ಲಿ 20 ಸಾಹೇಬ್ರ ಇರ್ತಾವಿಂದಾಗ್ಲಿ, ಸೂರ್ಯ ಇರ್ತಾವಿಂದಾಗ್ಲಿ, DK ಸಾಹೇಬ್ರ ಇರ್ತಾವೆ, ನಮ್ಗೆ ಯಾವ್ದೇನು ಅಭ್ಯಂತರ ಇಲ್ಲ. ಅವರು ನಮ್ಗೆ ಒಳ್ಳೇದೇ ಮಾಡ್ಕೊಂಡು ಬರ್ತಾರೆ. ಇಷ್ಟ ನಾವ್ ಹೇಳ್ತಾ ಇರೋ ಒಂದು ಮನೆಯಲ್ಲಿ ಇಲ್ಲ. ಈಗೇನೋ ಅಳತೆ ಮಾಡಿಸ್ಕೊಂಡು ನಮ್ಮ ಹೆಸ್ರಿಗೆ ಏನೋ ಒಂದು ಅಷ್ಟಾಗಲ ನಳ್ ಮಾಡ್ಕೊಂಡು ನಮ್ಮ ಹೆಸ್ರಿಗೆ ಬರ್ಲಿ, ಮನೆ ಅಳತೆ ಮಾಡ್ಕೊಂಡು ನಮ್ಮ ಹೆಸ್ರಿಗೆ ರಿಜಿಸ್ಟ್ರೇ ಮಾಡ್ಕೊಡಿ ಅಂತ ಕೇಳ್ಕೊಂಡು, ಆಯ್ತು ಕಣಪ್ಪ ಮಾಡ್ಕೊಡ್ತೀವಿ ನಾವು ಅಂತ ಅಂದ್ರು. ಯಾರು ಹೇಳಿದ್ರು ನಿಮ್ಗೆ? ನಾವು ಸೂರ್ಯ ಅವರು. ಆಯ್ತು ಮಾಡ್ಕೊಡ್ತೀವಿ ಅಂದ್ರು. ನಾವು ಆಯ್ತು ಸ್ವಾಮಿ, ನಾವೇ ಎಲ್ಲ ಕಟ್ಟು ದುಡ್ಡೆಲ್ಲ ಕಟ್ಟಿ ಮಾಡಿಸ್ಕೊತೀವಿ ಅಂತ ಅಂದು. ಆಯ್ತು ಮಾಡಿಸ್ಕರಿ, ಮಾತ್ರ ಊರಿಗೆ ಯಾವ್ದು ಕೆಟ್ಟದಂತೂ ಯಾರು ಮಾಡಬೇಡಿಯಪ್ಪ, ಎಲ್ಲ ಒಂದು ಮತವಾಗೆ ಒಂದ್ ಸಮವಾಗೆ ನೀವು ಏನು ಸಾಹೇಬ್ರು ಅಚ್ಚು ಸಾವುಕಾರರು ಏನ್ ಕೊಟ್ಟಿದ್ದಾರೆ ನಿಮ್ಗೆ ಅದ ನೀವು ಅಳತೆ ಮಾಡಿಸ್ಕೊಂಡು ನಿಮ್ಮ ಹೆಸರು ಮಾಡಿಸ್ಕೊಳ್ಳಿ. ನಾವು ಅಚ್ಚು ಸಾವುಕಾರ್ಗೆ ಹೇಳ್ತೀವಿ, ಏನದೆ ಅವ್ರಿಗೇನ್ ಕೊಟ್ಟಿದ್ದೀರಿ ಅದ ರೈತರಿಗೆ ಕಳೆದ್ಬಿಡಿ ಅಂತ ಹೇಳಿದ್ರು. ಈ ಗ್ರಾಮದಲ್ಲಿ ಸುಮಾರು 110 ಕುಟುಂಬಗಳು ವಾಸ ಮಾಡುತ್ತಿದ್ದು, ಅವರಿಗೆ ಹಕ್ಕುಪತ್ರ ಕೊಡುವುದಕ್ಕೆ AC ಅವರಿಂದ ಹಕ್ಕುಪತ್ರ ಕೊಡಿಸೋದಕ್ಕೆ ಅಳತೆ ಮಾಡಿದಾಗ ಬಹಳಷ್ಟು ಜನರು ಅವರು ಯಾವುದೇ ಕಾರಣಕ್ಕೂ ಅವ್ರನ್ನ ಗುಂಡಾವೃತ್ತಿಯಿಂದ ಅವರು ಅಕ್ರಮ ಮಾಡ್ಕೊಂಡಿಲ್ಲ. ಮತ್ತೆ ಟೆನೆಂಟ್ನಲ್ಲಿ ಇರುವಂತವ್ರಿಗೆ 20 ಗುಂಟೆ ಜಮೀನಂತೆ ಅವ್ರಿಗೆ ಹಕ್ಕುಪತ್ರ ಕೊಡಿಸೋದು ಕೂಡ ಅವರು ಮಾತಾಡಿದ್ದಾರೆ. ಅದರಂತೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಲ್ಲಿ ದುಂಡಾವರ್ತಿಗೆ ಯಾರು ಬಂದು ಏನು ಅಕ್ರಮ ಮಾಡಿಲ್ಲ. ಇಷ್ಟನ್ನ ಹೇಳಿ ಬಯಸ್ತೀನಿ. ನಮ್ಮ ಪ್ರಶ್ನೆ ಏನಂದ್ರೆ, ಈಗ ಏನ್ ಟೆನೆಂಟ್ ಅಲ್ಲಿ ಅರ್ಜಿದಾರರು ಹೌದು ಹೌದು ಅದನ್ನೆಲ್ಲನೂ ಕೂಡ ಅಕ್ರಮವಾಗಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. 20 ವರ್ಷ ಇಲ್ಲ ಇಲ್ಲ ಎಲ್ಲಿ ಮಾಡ್ಕೊಂಡಿದ್ದಾರೆ? ನಿಜನಾ ಸುಳ್ಳ? ಸರಿ ತೋರಿಸಿ ಅದನ್ನ ಸುಳ್ಳು ಅದೇನಾದ್ರೂ ಮಾಡ್ಕೊಂಡಿದ್ರೆ ಕೊಡ್ತೇವೆ. ಈಗ ತಹಸೀಲ್ದಾರ್ ಅರ್ಜಿ ಕೊಟ್ಟವ್ರಲ್ಲಿ ಬಿಸಿ ಪಾಣಿ ಮಾಡ್ಕೊಡ್ತೀನಿ ಅಂತ ರಿಜಿಸ್ಟರ್ ಕೊಟ್ಟರೆ ಪಾಣಿ ಹೋಗ್ಬಿಡ್ತಾರ? ಅಧಿಕಾರಿಗಳ ತಹಸೀಲ್ದಾರನೇ ಸಹ ಕಿಮ್ಮತ್ ಕಟ್ಸ್ಕೊಂಡು ಅರ್ಜಿ ಕೊಟ್ಟವ್ರ ಪಾನ ಕೊಟ್ಟು ರಿಸೀವ್ ಮಾಡಿ ಸುಳ್ಳ ಇದು ಸುಳ್ಳ ಇದು ನಿಮ್ ಹೆಸರು ಪಾಣಿ ಕೊಡ್ತೀವಿ ಯಾವ ತಹಸೀಲ್ದಾರ ಮೋಸ ಮಾಡ್ಬಿಟ್ಟಿದಾರ? ನಿಮ್ ಹೆಸರು ಪಾಣಿ ಕೊಡ್ತೀವಿ ಅಳತೆ ಮಾಡಿ ಮಾಡಿ ಹೇಳಿದಾರಲ್ಲ, ಸುಮ್ಮನೆ ಹೇಳ್ಕೊಂಡು ಸುಮ್ಮನೆ ನೀವು ಬಂದು ಸ್ಪಾಟ್ ಡಿಸ್ಕಷನ್ ಮಾಡಿ ಈಗ ಅವರೇ ಪುಕ್ಕಟ್ಟೆಗೆ ಸಭೆ ಮಾಡಿ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ನಾವು ಮನೆ ಸೈಟ್ ತಗೊಂಡಿದ್ದೀವಿ 100 ಅಡಿ ಉದ್ದ, ಒಂದು 30-40 ಅಡಿ ಆಗಲ್ಲ. ಇಲ್ಲ ನಮ್ದು 500 ಅಡಿ ಅಂತ ಕೊಡ್ತೀರಾ ನೀವು? ಈ ಸುಳ್ಳಲ್ವಾ ಇದು? ಸುಳ್ಳು ಸಮಯ ಬನ್ನಿ ನೀವು. ಹಂಗಾರೆ ನಾವೆಲ್ಲ ಖುದ್ದು ಬಂದು ಭೇಟಿ ಮಾಡಿ ಖಾಲಿ ಮಾಡ್ತಾರೆ ಅಂತಲ್ಲ. ಈಗ ಬಂದಿರೋರೆಲ್ಲ ಈಗ ನೋಡಿ ಗ್ರಾಮಸ್ಥರು ಕೇಳಿ ಯಾರಲ್ಲ ಬೇರೆ ಆಮೇಲೆ ಹಳೆ ತಲೆಗಳು ಎಷ್ಟು ಜನಗಳು ನೋಡಿ, ಯಾರು ಮನೆ ಖಾಲಿ ಮಾಡಿ ಅವರೇ ಯಾರು ಅದ್ರ ಬಗ್ಗೆ ಮಾತಾಡಿಲ್ಲ. ನಮ್ದೇ ಖರ್ಚಿ ಒಬ್ಬ ಸದಸ್ಯನ ಕರ್ಸಿ, PDOನ EOನ ಕರ್ಸಿ ಅವ್ರಿಗೆ ಇಷ್ಟೆಷ್ಟು ಜಾಗ ಅದೋ ಅಷ್ಟಕ್ಕೆ ಅಳತೆ ಮಾಡ್ಕೊಡಿ, ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಂತ ಹೇಳಿ ಪುಕ್ಕಟ್ಟಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. PDO ಅವ್ರ ಅಧಿಕಾರಿಗಳು ಟೀಮ್ ಕಳಿಸಿ, ಅವ್ರು ಎಷ್ಟು ವಾಸ ಇದ್ದಾರೆ, ಎಷ್ಟೆಷ್ಟು ಅಡಿ ಜಾಗ ಇದೆ, ಅವ್ರಿಗೆ ಅಳತೆ ಮಾಡಿ ಕುಡಿಯೋದಕ್ಕೆ ನೀವು ಅಳತೆಗೆ ತಡೀತಿರಲ್ಲ. ತಡೆ ಹೊಡೆದ್ರು ಒಂದು ವರ್ಷಕ್ಕೆ
10 ಲೋಡು ಮಾವಿನಕಾಯಿ ಕೊಯ್ತಿದ್ರು. ಆ ಮಾವಿನ ಮರ ಮಾವಿನ ಮರ ಎಲ್ಲ ಕಡ್ದು ಲೂಟಿ ಬೆಂಕಿ ನಟ್ಟಿ ನಿಂತಿ 65 ಎಕರೆಯಲ್ಲಿ ಮಾವಿನ ಮರ ಇದೆ. ಎಲ್ಲ ಕಡ್ದು ನಾಶ ಮಾಡಿದ್ರು. ಆ ಬೈದೆಲ್ಲ ಬರೀ ಮಾವಿನ ಮರ ಇದ್ದು ಒಂದು ಇಲ್ಲ. ಸಾಹುಕಾರಿಗೆ ಬರೀ 5 ರಾಗಿ ಕೊಡ್ತಿದ್ದು ನಾವು, ಬರೀ 5 ರಾಗಿ ಚಾರ ಕೊಡ್ತಿದ್ದು. ಇವತ್ತು ಅನ್ನ ತಿಂದಿದ್ದೀವಿ ನಾವು. ಅವ್ರು ಇವತ್ತು ಒಂದ್ ಮುಂಜಿ ಮಾಡಿದ್ರೆ ಆ ಸಾಹುಕಾರ ಬುದ್ಧಿಗೆ ಕಾಸು ಕೊಟ್ಟಿಲ್ಲ. ಅಷ್ಟು ಬೆಳೆದ್ ನಮ್ಗೆ ಮಾಡೋರು ಅವರು. ಇವತ್ತು ಅನ್ನ ತಿಂದಿದ್ದೀವಿ, ಅವರಿಂದ ಬೆಳೆದಿದ್ದೀವಿ. ನಮ್ಗೆ ಇವತ್ತು ಆ ಮಾವಿನ ಮರ ಕಡ್ದು ಬೆಂಕಿ ಇಟ್ಟಿರೋದ್ರಿಂದ ಭಾರಿ ಎಣ್ಣೆ ಆಗಿದೆ ಸರ್. ಒಂದ್ 10 ಅವ್ರಿಗೆ ಈಗ ಅದಕ್ಕೆ ಎಲೆಕ್ಷನ್ಗೆ ಮಾವನ್ ತೋಟ ಫಸಲೇ ಇಲ್ಲ. ಒಟ್ಟಲ್ಲಿ ನಾವು ಇಟ್ಟಾಳಿದ್ದೀವಿ. ನಮ್ದು ಪಕ್ಷ ಬಿಜೆಪಿ ಅವರು ಅನ್ಕೋಬಹುದು ಸರ್. 50,000 7 ಲಕ್ಷ 3 ಲಕ್ಷ ಸರ್. ಊರಿಗೆ 20 ಸರ್. ಅವ್ರ ತಿಂದು ಅದೇ ಮತ ಮಾಡಿದ್ರು ಸರ್. ಅವರು ಇಕ್ಬಾಲ್ ಹುಸೇನ್ ಅವ್ರದ್ದು ಯಾವುದೇ ರೀತಿಯ ಇಲ್ಲಿ ಸಮಸ್ಯೆ ಇಲ್ಲ. ನಾವೇ ಅವ್ರನ್ನ ಇಷ್ಟು ವರ್ಷದಿಂದ 40 ವರ್ಷದಿಂದ ಆಗದೆ ಇರುವಂತ ಸಮಸ್ಯೆ ಬಗೆಹರಿಬೇಕು. ನಮ್ಗೆಲ್ಲ ಹಕ್ಕುಪತ್ರ ಬೇಕು, ನಾವು ಪಾಣಿ ನಮ್ಮ ಹೆಸರಿಗೆ ಆಗ್ಬೇಕು ಅಂತ ಊರಿಂದು ಗ್ರಾಮದ್ದು ಕೂಡ ನಮ್ಗೆ ಮನೇನು ಕೂಡ ನಮ್ಮ ಹೆಸರು ಇಲ್ಲದೆ ಇರೋದ್ರಿಂದ ಅದನ್ನು ನಮ್ಗೆ ನಮ್ಮ ಹೆಸರು ಮಾಡ್ಕೊಡ್ಬೇಕು ಅಂತ ನಾವೆಲ್ಲ ಹೋಗಿ ಕೇಳ್ಕೊಂಡಿದ್ದಕ್ಕೆ ಅವ್ರು ಆಯ್ತು ನಾವು ಎಲ್ಲಾನು ರೆಡಿ ಮಾಡ್ಕೊಡ್ತೀವಿ ಅಂತೇಳಿ ಆಫೀಸರ್ನೆಲ್ಲ ಕಳ್ಸಿ ಅಳತೆ ಕಳ್ಸಿದ್ರು. ಅಳತೆನೂ ಮಾಡದಿರ ಇವರು ವಾಪಸ್ ಕಳ್ಸಿದ್ರು. ಅದರಿಂದ ಅವರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್. ನಮ್ಗೆ ಒಳ್ಳೇದು ಮಾಡ್ತಾ ಇದಾರೆ ಅವರು, ಒಳ್ಳೇದಾಯ್ತದೆ. ಅದರಿಂದ ಇವಾಗ ಅವ್ರಿಗೂ ಯಾವುದೇ ರೀತಿಲಿ ಇಲ್ಲಿ ದುರುದ್ದೇಶ ಇಲ್ಲ ಸರ್. ಇಪ್ಪತ್ತು ಹೋಗಿ ನಾವೇ ಕೇಳ್ಕೊಂಡ ಸರ್. ಏನಂತ ಕೇಳಿದ್ರು, ನೋಡಿ ಸ್ವಾಮಿ ಈ ತರ ನಮ್ಗೆ ಅನ್ಯಾಯ ಮಾಡ್ತಾವ್ರೆ ಅಂತ ಕೇಳಿದ್ರಲ್ಲಿ ಸಾಹುಕಾರರು, ನೋಡಪ್ಪ ಸಾಹುಕಾರ ಏನ್ ಕೊಟ್ಟವ್ರ ಅದನ್ನ ನಾವು ಕೊಡ್ತೀವಿ, ನೀವು ಹೋಗಿ ಅಳತೆ ಮಾಡ್ಕೊಂಡು ನಿಮ್ಮಂತೆ ನೀವು ಮಾಡ್ಕೊಡಿ ಅಂತ ಹೇಳೋದಕ್ಕೆ ಇವ್ರು 7 ಜನ ಸೇರ್ಕೊಂಡು ಹೋಗಿ ಮುಂದಕ್ಕೆ ಹೋದ್ರೆ, ಈ ಕಡೆ ಹೋದ್ರೆ ತಡೀರ ನಾವ್ ಸಾಹುಕಾರದ ಅಂತ ಹೇಳ್ರ, ಇದು ಇಗ್ಲೂರು ಬೋರೆಯಿಂದ ಅಂತ ಹೇಳ್ರ ಅಂತ ಹೇಳಿ ಎಲ್ಲ ತಡೆಗಟ್ಟಿದ್ರು ಸರ್. ತಡೆಗಟ್ಟಿ ಕೊನೆ ಲಾಸ್ಟ್ ಏನ್ ಮಾಡಿದ್ರು ಸರ್, ಇವರು ರೈತರು ತಾವು 20,000 30,000 ಈಸ್ಕೊಂಡು ಸರ್. ಈಸ್ಕೊಂಡು ಅದು ನಕ್ಕನಿಂದ ಬುಕ್ಕು ಇಲ್ಲ. ತಿರ್ಗಾ ಮಾಮೂಲಿ ನಾವ್ ಆ ಕೇಸ್ ಕೊಟ್ಟು ಈಗ್ಲೂ ಕೊಟ್ಟು ದೊಡ್ಡರೇಗೊಂಡು ಕೊಟ್ಟು ಕೇಸ್ ಕೊಟ್ಟಿದ್ದೀವಿ, ನಿಮ್ಗೆ 70 ನಾವು ಕೊಡಿಸ್ತೀವಿ ಅಂತ ಕೇಳುದು. ಹೋಗುದು ನಮ್ಮನ್ನ ಏನ್ ಮಾಡ್ತಾರೆ, ಹಕ್ಕುಪತ್ರ ಕೊಡ್ತಾರೆ ಅಂದ್ಬಿಟ್ಟು ನಾವ್ ಆತೆಗೆ ಕೂಲಿಗೆ ಇದು ಎಷ್ಟಿದ್ದು ಚಾಲಿನ ಒಡವೆ ತಗೊಂಡೋಗಿ ಹಣ ಇಟ್ಬಿಟ್ಟು ಅವತ್ತೊಂದ್ ದಿವಸ ನಾನು ನಿಂತ್ಕೊಂಡು 1,20,000 ಅದ ಮಾಡಿ ಕೊಟ್ಟಿದ್ದಕ್ಕೆ ಸರ್. ಯಾರು ಇಬ್ಬರು ಯಾರು ಲಾಯ್ಡ್ ಅಂತ ಹೋಗಿ ಕಟ್ತಾ ಸರ್ ಪಾಪ. ಕಟ್ಟಿಬಿಟ್ಟು ಕೊನೆ ಲಾಸ್ಟಲ್ಲಿ ಸಾಹುಕಾರ ಎಷ್ಟು ಕೊಟ್ಟಿದ್ದೋ ಅಷ್ಟಕ್ಕೆ ಬರೀ 20 ಗುಂಟೆ ಮಾತ್ರ ಮಾಡಿಕೊಟ್ಟಿರ್ತಾರೆ. 20 ಗುಂಟೆ ಒಂದು ಬಿಟ್ರೆ ಇದ್ದದ್ದು ಯಾವುದು ಮಾಡಿದೆ ಸರ್. ಇವಾಗ ಆಗ್ಲಿ ನಮಗೆ ಎಷ್ಟು ಅನ್ಯಾಯ ಆಗದೆ ಅನ್ನೋದ ನಮ್ಮ ಹೆಂಗಸುಗಳಿಗೆ ಒಡವೆಗಳನ್ನ ತಗೊಂಡೋಗಿದ್ದಾನೆ ಮುಡುಗಿ ಆ ಒಡವೆ ಬಿಡ್ಸ್ಕೊ ಬಂದ್ರೆ ದೇವರಾಜ್ಞೆ ಅಂಗಡಿಲಿ ಹೋದ ಸರ್ ನಮ್ಮವು. ಇವರು ಹೋಗುದು, ನಾವು ದೊಡ್ಡ ಹೋಟ್ಲು ಕೊಟ್ಟಿದ್ದೀವಿ, ಅವ್ರು ಕೊಟ್ಟು ಇವ್ರು ಕೊಟ್ಟು ಅಂತ ಹೋಗುದು. ಮಿಟ್ರಿ ಹೋಟ್ಲು, ಅಂದಿಬಾಡ್ ಹೋಟ್ಲು, ತಿರ್ಗಾ ಬೀರು ಕುಡ್ಕೊಂಡು ಮಜಾ ಮಾಡ್ಕೊಂಡು ಇವರು 5 ಗಂಟೆಗೆ ಬಂದ್ರೆ ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ರಾತ್ರಿ 8 ಗಂಟೆಗೆ ಮನೆ ಬಂದು ಸೇರ್ತಿದ್ರು ಸರ್. ಒಂದು ಹಕ್ಕುಪತ್ರ ಆಗ್ಲಿ ಏನೇ ಆಗ್ಲಿ ನಮಗ್ ಕೊಡ್ಲಿಲ್ಲ ಸರ್. ಇವತ್ತು ದಿವಸ ನಮ್ಗೆ ಸಾಹುಕಾರರು 5 ರಾಗಿ ತವಿಂದ 10 ಬಳ ರಾಗಿ 5 ರಾಗಿ ಕೊಟ್ಟು ನಮ್ಮನ್ನು ಬದುಕಿಸಿದ್ರು ಸರ್. ಮಾಮೂಲಿ ಆ ಮಾವಿನ ಮರ ನೋಡಿದ್ರೆ ಸ್ವಾಮಿ ಎಷ್ಟು ಅಯ್ಯೋ ಅಂತದೆ. ಇವತ್ತು ಆ ಮಾವಿನ ಮರ ಕಡ್ದು ಬೆಂಕಿ ಎತ್ತಿ ಎಲ್ಲ ಹೊಲ ಎಲ್ಲ ಮಾಡಿ ಇವತ್ತು ಒಂದು 10 ಎಕರೆ ಒಬ್ಬೊಬ್ಬ 10 ಎಕರೆ ಇರ್ದವ್ರೆ. 10 ಎಕರೆ ಯಾರು ಕೊಟ್ಟಾರೆ ಸ್ವಾಮಿ ಇವತ್ತಿನ ಕಾಲದಲ್ಲಿ? ಇವತ್ತು ಏನೇ ಅನ್ಯಾಯ ಮಾಡಿರೋದು ಸಾಹುಕಾರರು ನಮ್ಗೆ. ಇವತ್ತು ನೀವು ತಿನ್ನಂಗಲ್ಲ, ನಾನ್ ತಿನ್ನಂಗಲ್ಲ, ಬೇರೆಯವ್ರು ತಿಂತಾರೆ ಕಣಪ್ಪ ಅಂತ ಇವತ್ತು ಒಟ್ಟು ಹುಡ್ಕೊತಾವ್ರೆ ಅಷ್ಟು ಸಾಹುಕಾರರು. ಇವತ್ತು ಅವ್ರ ಮೇಲೆ ಏನಿಲ್ಲ, ನಮ್ಮ ಸುರೇಶ್ ಅವ್ರ ಮೇಲೆ ಏನಿಲ್ಲ, ನಮ್ಮ MLA ಅವ್ರ ಮೇಲೆ ಏನಿಲ್ಲ. ಒಟ್ಟಲ್ಲಿ ಅವ್ರಿಗೆ ನಾವು ಕೇಳ್ಕೊಳೋದಕ್ಕೆ ಇವತ್ತು ನಮ್ಗೆ ಹಕ್ಕುಪತ್ರ ಹೊಲ ಮನೆ ಎಲ್ಲ ನಮ್ಮ ಹೆಸರು ಮಾಡ್ಕೊಡ್ತಾವ್ರೆ. ಏನೋ ಇವತ್ತು ಕೊಟ್ಟವ್ರೆ, ನಾಳಕ್ ನಾವು ಹೋದ್ರೆ ಒಂದ್ ಬ್ಯಾಂಕಲ್ಲಿ ಒಂದು ಲೋನು ಸಾಲನೋ ತಗೋಬಹುದು, ನಮ್ ಜೀವನ ನಾವು ಮಾಡ್ಬೋದು. ಇದೇ ಇದ್ರೆ ನಾವೇನ್ ಮಾಡೋಕ್ಕೂ ಆಗತ್ತೆ ಸ್ವಾಮಿ. ಅಷ್ಟೇ ನಾನು ಹೇಳ್ತಾ ಇರೋದು ಇವಾಗ. ಸಿಲ್ಕ್ ಸಿಟಿ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.